ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಬಸವಣ್ಣ ಸಣ್ಣವ, ನಾವೇ ದೊಡ್ಡವರು, ನಾವು ಜಗದ್ಗುರುಗಳು ತಿಕ್ಕೊಂಡು ಹೇಳಿ ಇವತ್ತು ಅವ್ರು ಸಣ್ಣವರಾಗತ್ತಾರ. ಬಸವಣ್ಣವರು ನನಗಿಂತ ಕಿರಿಯರಿಲ್ಲ, ಶಿವಭಕ್ತಂತ ಹಿರಿಯರಿಲ್ಲ. ಎಲ್ಲ ಕಿತ್ತಲು ನಾನೇ ಚಿಕ್ಕ ಅನ್ಕೊಂಡು ಇವತ್ತು ಜಗತ್ತಿಗೆ ದೊಡ್ಡವರಾಗ್ಯಾರ, ವಿಶ್ವಕ್ಕೆ ಗುರು ಅನ್ಸ್ಕೊಂಡಿದಾರ. ಆದ್ರೆ ಇವರು ಪಂಚಾಯತ್ ಚೇರ್ಪೀಠ ಜಗದ್ಗಳು ನಾವೇ ಜಗದ್ಗುರು ಅನ್ಕೊಂಡು 4 ಜನರ ಹೆಗಲ ಮೇಲೆ ಪಲ್ಲಕ್ಕಿ ಒರೆಸಿ ಹೆಣತರ ಮೆರವಣಿಗೆ ಮಾಡ್ಕೋತಾರೆ, ಬಂಗಾರ ಕಿರೀಟ ಹಾಕೊಂಡು. ಇದು ಇವರು ಮಾನವೀಯ ಲಕ್ಷಣ. ಇದು ಮಾತೆತ್ತು ಹೇಳ್ತಾರೆ, ಮಾನವ ಧರ್ಮಕ್ಕೆ ಜಯವಾಗಲಿ ಎತ್ತಿಕೊಂಡು. ಎಲ್ಲಾದ್ರೂ ನಿಮ್ಮ ಧರ್ಮ ಮಾನವೀಯ ಧರ್ಮ. ಇವತ್ತು ಮಾನವರ ಮೇಲೆ ಕುತ್ಕೊಂಡು ಮನುಷ್ಯ ಒಬ್ಬ ನೀವು ಮೆರವಣಿಗೆ ಮಾಡ್ತಾರತ್ತಂದ್ರೆ ಇದು ಮಾನವರ ಶೋಷಣೆ ಅಲ್ಲ, ಇದು ಮತ್ತು ಮಾನವ ಹಕ್ಕನ್ನು ಉಲ್ಲಂಘನೆ ಮಾಡ್ದಂಗೆ ಆಗ್ತದ. ಮತ್ತೇನದ, ಮಾನವ ಧರ್ಮಕ್ಕೆ ಜಯವಾಗಲಿ. ಇದು ನೀವು ಮಾನವನಿಗೆ ಶೋಷಣೆ ಮಾಡುವಂಥ ಕೆಲಸ, ಇದನ್ನು ನಿಲ್ಲಿಸಬೇಕು. ನೀವೆಂದೂ ದೊಡ್ಡವರಲ್ಲ. ಮತ್ತೆ ಹೇಳ್ತೀರಿ, ದಾವಣಗೆರೆ ಕಾರ್ಯಕ್ರಮದಾಗ ರಂಭಾಪುರಿ ಜಗದ್ಗುರು ಹೇಳಿದ್ರು, ಬಸವಣ್ಣವರು ಪಂಚಾಚಾರ ತತ್ವ ಸಿದ್ಧಾಂತಗಳಿಗೆ ಮಾರು ಹೋದ್ರು ಮತ್ತು ನಮ್ಮ ಯಾವುದೇ ಒಂದು ಹೊಸ ಪಂಥವಾಗಲಿ ಹೊಸ ಧರ್ಮವನ್ನು ಸೃಷ್ಟಿ ಮಾಡಿಲ್ಲ, ಅವ್ರು ಕಂಡು ಹಿಡಿದಿಲ್ಲ ಅಂತ ಹೇಳ್ತೀರಿ. ಮತ್ತು ಲಿಂಗಾಯತ ಧರ್ಮ ಯಾರು ಕೊಟ್ಟಿದ್ದು? ಇಷ್ಟಲಿಂಗವನ್ನು ಕಳಿಸೋರೆ ಬಸವಣ್ಣನವರು. ಜಾತಿ ರಹಿತವಾಗಿರ್ತಕ್ಕಂಥ ಧರ್ಮವನ್ನ ಕೊಟ್ಟರು ಬಸವಣ್ಣ. ಲಿಂಗಾಯತ ಧರ್ಮ ಇದು ಜಾತಿ ಅಲ್ಲ, ಇದು ಲಿಂಗಾಯತನ ಧರ್ಮ. ಬಸವಣ್ಣರು ಕೊಟ್ಟಿರ್ತಕ್ಕಂಥ ಪವಿತ್ರ ಧರ್ಮ. ನಿಮಗೆ ವಚನ ಸಾಹಿತ್ಯ ಅಧ್ಯಯನ ಮಾಡ್ರಿ. ವಚನ ಸಾಹಿತ್ಯದ ಪ್ರಜ್ಞೆ ಇಲ್ಲದೆ ಯಾಕೆ ಮಾತಾಡ್ತೀರಿ? ಪಂಚಾಚಾರ ಪೀಠದ ನೀವು ಜಗದ್ಗುರುಗಳನ್ನವರು. ಇವತ್ತು ಬಸವಣ್ಣವ್ರ ಬಗ್ಗೆ ನಿಮ್ಗೆ ಯಾವ ಮಾತಾಡಲಿಕ್ಕೆ ನಿಮಗೆ ಊಟ ಹೋಗಲ್ಲ, ನಿದ್ದೆ ಬರಲ್ಲ. ನಿಮಗೆ ತಾಕತ್ತಿತ್ತು ಅಂದ್ರೆ ನೀವು ನಡೀತಕ್ಕಂಥ ಯಾವುದೇ ಒಂದು ಪುರಾಣದಲ್ಲಿ ವಚನ ಸಾಹಿತ್ಯವನ್ನು ಬಳಸಬೇಡ್ರಿ. ವಚನ ಸಾಹಿತ್ಯವನ್ನು ತೆಗೆದುಕೊಳ್ಳದೆ ನೀವು ಪುರಾಣ ಸಾಗಲಿ ನೋಡೋ ಒಂದು ತಾಕತ್ತು ಇರ್ತದ ಅನ್ನೋದು. ಸುಮ್ಮನೆ ಇಲ್ಲ ಸ್ಥಳದ ಮಾತನಾಡಿ ಹೇಳ್ಕೊಂಡು ಇವತ್ತು ನಾವು ದೊಡ್ಡರು ಪಲ್ಲಕ್ಕಿ ಮರೀತಲ್ಲ, ಇದನ್ನು ಕೂಡಿ ನಿಲ್ಲಿಸುವಂಥದ್ದು ಕೆಲಸ ಆಗಬೇಕು. ಬಸವಾದಿ ಪ್ರಮತ ಅನ್ನೋದ್ರ ಈ ಜಗತ್ತಿಗೆ ದೊಡ್ಡ ಬಸವಣ್ಣನವರು. ಬಸವಣ್ಣವ್ರ ಥರ ನಿಮ್ಗೆ ಯಾರು ವಿಶ್ವ ಗುರು ಕರೆದಾರ? ಪಂಚಾಚಾರ ಪೀಠದವ್ರಿಗೆ ಬಸವಣ್ಣಿಗೆ ಯಾಕೆ ಕರೆದ್ರು? ಇವತ್ತು ಸಮುದ್ರದ ಆಚೆ ಹೋದ್ರು, ಜಗತ್ತಿನ ಮೂಲೆಯಲ್ಲಿ ಬಸವಣ್ಣ ಹೆಸರದ. ನೀವು ಪಂಚಾಚಾರ ಜಗತ್ತುಗಳು ಯಾರದೊಬ್ಬ ಹೆಸರದ ಹೋಗಿ ಇವತ್ತು ಹೊರರಾಷ್ಟ್ರ ಕೇಳ್ರಿ. ನೀವು ಪಂಚಾಚಾರ ಅಂದ್ರೆ ಯಾರತ್ ಕೇಳ್ತಾರ, ಕವನ ಯಾತ್ ಕೇಳ್ತಾರ ಅವರೆಲ್ಲ. ನೀವೇನು ಜಗತ್ತುಗಳು, ನೀವು ದೊಡ್ಡವರ? ನೀವು ನಿಮ್ಮಷ್ಟಕ್ಕೆ ನೀವು ಜಗತ್ತು ಅನ್ಸ್ಕೊಂಡಿರಿ. ಬಸವಣ್ಣ ಎಂದೂ ನಾವು ದೊಡ್ಡವರಲ್ಲಿಲ್ಲ, ನಾ ಎಲ್ಲಕ್ಕಿಂತ ಚಿಕ್ಕವ ಅಂದ್ರು. ಮಾವಿನ ಕಾಯಿ ಒಳಗಿನ ಎಕ್ಕೆ ಕಾಯಿ ನಾನಯ್ಯ ಅಂತ ಹೇಳಿದ ಬಸವಣ್ಣವರು. ಅದಕ್ಕೆ ಇವತ್ತು ಬಸವಣ್ಣ ವಿಶ್ವಕ್ಕೆ ಗುರು ಆಗಿದ್ದಾರೆ, ದೊಡ್ಡವರಾಗಿದ್ದಾರೆ, ಜಗತ್ತಿಗೆ ಪೂಜ್ಯನಾಗಿದ್ದಾರೆ. ನೀವೇನಾಗಿದ್ದೀರಿ? ಇವತ್ತು ಪಲ್ಲಕ್ಕಿ ಮೆರಿ ಒಂದೇ ಗೊತ್ತದ, ಬಂಗಾರ ಕಿರೀಟ ಹಾಕೊಂಡು. ಜನಸಾಮಾನ್ಯರ ರೈತರ ಬದುಕಿ ಇವತ್ತು ಬೀದಿ ಪಾಲದ. ಅದು ನಿಮಗೆ ಕಣ್ಣಿ ಹಂಗಲ್ಲ. ಬೀಕರ ಬರಲ್ಲ ಇದ್ರು ಕೂಡ ಪಲ್ಲಕ್ಕಿ ಕುತ್ಕಿಸಿದ ಮೆರವಣಿಗೆ ಮಾಡೋದು. ಪಲ್ಲಕ್ಕಿ ಕೂತು ಮೆರವಣಿಗೆ ಮಾಡೋದು ಯಾವಾಗ? ಸತ್ತಾಗ. ಹೆಣ ನೀವು ಜೀವಂತ ಹೆಣ ಆಗಿದ್ರಿ ಇವತ್ತಿನ ದಿವಸ. ನೀವು ಅದೆಲ್ಲ ಬಿಡಬೇಕು. ಬುಟ್ಟಾಟಿಕೆ ಮಾತುಗಳನ್ನ ಬಸವಣ್ಣಂಗ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಸವಣ್ಣಗ ಉಗೋದ್ರ ಸೂರ್ಯನ ಉಗದಂಗ ಯಾವ ಉಗಿತಾನೋ ಅವನ ಮೈ ಮೇಲೆ ಬೀಳ್ತು, ಹೊರತಾಗಿ ಬಸವಣ್ಣಗ ಇವತ್ತು ಸೂರ್ಯಾಗ ಚಂದ್ರಗ ಎಂದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅವನತಿ ಕಾಲ ಬಂದದ. ಅದಕ್ಕೆ ಇವತ್ತು ಬಸವಣ್ಣಿಗೆ ಮಾತನಾಡ್ತಿದ್ದೀರಿ. ಇವತ್ತು ಎಂದು ಸಲ್ಲತಕ್ಕದ್ದಲ್ಲ. ಬಸವಣ್ಣ ಬಿಟ್ಟರೆ ಜಗತ್ತಿನಲ್ಲಿ ಯಾರೂ ದೊಡ್ಡವರಲ್ಲ. ಬಸವಣ್ಣ ಸಮಾನತೆಯ ಸಂದೇಶವನ್ನು ಸಾರದವರು ಮತ್ತು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದಂಥವ್ರು. ನೀವು ಬಸವಣ್ಣವರಿಗೆ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಬೇಕು. ಬಸವಾದಿ ಭಕ್ತರಿಗೆ ಇವತ್ತ ನೋವನ್ನು ಉಂಟು ಮಾಡ್ತಿದ್ದೀರಿ. ಇನ್ನು ಯಾವ ಕಾಲಕ್ಕೂ ಇಂಥ ಪ್ರಮಾದ ನಡೀಬಾರದು. ಇದು ಮಾಡಿರ್ತಕ್ಕಂಥ ಘಟನೆ ನಾವು ತಪ್ಪತ್ತಿಕ್ಕೋ ಕ್ಷಮೆ ಕೇಳಿದಾಗ ಮಾತ್ರ ನಿಮಗೆ ಬಸವಣ್ಣವರು ಕರುಣೆ ಮಾಡ್ತಾರೆ. ಅವರು ಪಾಲ್ವರ್ಸವಾಗಿರಿ. ಇವಾಗಲೂ ಬಸವಣ್ಣ ವಚನ ಸಾಹಿತ್ಯವನ್ನು ಬೆಳ್ಕೊಂಡು ಆದ್ರೆ ಮಾತ್ರ ನೀವು ದೊಡ್ಡವರಾಗಿರಿ. ಇಲ್ಲಾಂದ್ರೆ ನೀವು ಮತ್ತೆ ಕೀಳು ಮಟ್ಟದಲ್ಲಿ ಹೋಗುವಂಥದ್ದು ಆಗ್ತದೆ. ಅದ್ರ ಜೊತೆಗೆ ಕಾಶ್ಯಪ್ನವರು ಮಾತನಾಡಿದ್ರು, ಏನು ಕೂಡಲ ಸಂಗಮಕ್ಕ ಪಂಚಾಚಾರ ಜಗದ್ರು ಕರ್ಕೊಂಡ್ ಬರ್ತಾರತ್ತ, ಅಂದ್ರೆ ಕೂಡಲ ಸಂಗಮ ಪವಿತ್ರ ಆಕತ್ತ, ಅಪವಿತ್ರ ಆಗತ್ತ. ಅಪವಿತ್ರ ಮಾಡಿದವರೇ ಅವರು. ಬಸವಣ್ಣವರ ಕ್ಷೇತ್ರ ಅಂತಂದ್ರೆ ಪವಿತ್ರವಾಗಿರ್ತಕ್ಕಂಥ ಸದಾ ಈ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಇದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಬಸವ ಕಲ್ಯಾಣ ಇರ್ಬೋದು, ಬಸವನ ಬಾಗಿಬಾಳ ಇರ್ಬೋದು, ಇಂಗ್ಲೇಶ್ವರ ಇರ್ಬೋದು, ಕೂಡಲ ಸಂಗಮ ಎಲ್ಲ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳು. ನಿಮ್ಮ ಮನಸ್ಸು ಅಪವಿತ್ರ ಆಗಿದ್ದಾವೆ. ನಿಮ್ಮ ರಾಜಕೀಯ ತಿಂಡಿ, ನಿಮ್ಮ ತಿಕ್ಕಾಟ ಏನಾರ ಹೊರಗಿಟ್ಕೋರಿ. ಈ ಬಸವಣ್ಣ ವಿಷಯದಲ್ಲಿ ರಾಜಕಾರಣ ತರಬೇಡ್ರಿ. 12ನೇ ಶತಮಾನದಲ್ಲಿ ಬಸವಣ್ಣ ರಾಜಕಾರಣ ಮಾಡಿದ್ರು. ಸಂವಿಧಾನದ ಮೂಲಕರ್ತು ಬಸವಣ್ಣ. ವಚನ ಸಾಹಿತ್ಯದಲ್ಲದ ಸಂವಿಧಾನ ಅಂದ್ರೆ ಏನು, ಕಾರ್ಯಾಂಗ ಅಂದ್ರೆ ಏನು, ನ್ಯಾಯಾಂಗ ಅಂದ್ರೆ ಏನು, ಶಾಸಕಾಂಗ ಅನ್ನೋದು ವಚನ ಸಾಹಿತ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಅನುಸರಿಸ್ಕೊಂಡು ಹೋದ್ರೆ ಮಾತ್ರ ನೀವು ಉದ್ಧಾರ ಹಾಕಿರಿ ಪಂಚಪೀಠಾಧೀಶರು. ಇಲ್ಲ ತಂದ್ರೆ ನೀವು ಸರ್ವನಾಶ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಏನು ಬಸವಣ್ಣನ ಬಗ್ಗೆ ಏನು ಕೂಡಲ ಸಂಗಮ ಅಪವಿತ್ರತೆ ಮಾತನಾಡೋದಲ್ಲ ಶಾಸಕ, ನೀನು ಇದನ್ನು ಕ್ಷಮೆ ಕೇಳಬೇಕು. ನಿಮ್ಮ ರಾಜಕೀಯದಲ್ಲ ಒಯ್ದ ಕಡೆ ಮೂಲೆ ಗುಂಪು ಮಾಡಿಡ್ರಿ. ಕ್ಷಮೆ ಕೇಳದೇ ಇದ್ರೆ ಇಡೀ ನಾಡಿನ ಬಸವ ಭಕ್ತರು, ಬಸವ ಅಭಿಮಾನಿಗಳು ನಿಮ್ಮ ವಿರುದ್ಧ ದೊಡ್ಡ ಕ್ರಾಂತಿಯನ್ನು ಮಾಡಬೇಕಾಗ್ತದೆ. ಬಸವಣ್ಣನವರು ಸಮಾನತೆಯ ಸಂದೇಶವನ್ನು ಸಾರಿಸಲಾಗಿ ಏನು ಇವತ್ತು ಕೆಳಗೆ ಬಿದ್ದವರನ್ನ ಮೇಲೆ ಕೆತ್ತಂತ ಬಸವಣ್ಣ, ಅದು ಸಲುವಾಗಿ ದೊಡ್ಡ ಕ್ರಾಂತಿಯನ್ನ ಮಾಡಿದ್ರು ಬಸವ ಕಲ್ಯಾಣದಲ್ಲಿ. ಅಂತ ಒಂದು ಕ್ರಾಂತಿ ಈ ಬಸವ ಭೂಮಿಯಿಂದ, ವಿಜಯಪುರ ಜಿಲ್ಲೆಯಿಂದ ನಾವು ಪ್ರಾರಂಭ ಮಾಡಬೇಕಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅರವಿಂದ್ ಕುಲಕರ್ಣಿ, ರೈತ ಮುಖಂಡರು ಹಾಗೂ ಬಸವಣ್ಣನವರು ವಂಶಸ್ಥರು. ಓಕೆ.